ಒಂದು ಸಣ್ಣ ಕಥೆಯೊಂದಿಗೆ ನಿಮ್ಮ ಮುಂದೆ. ಒಮ್ಮೆ ದಂಪತಿಗಳು ಹಡಗಿನಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಹಡಗು ಮುಳುಗುತ್ತಿದೆ. ಎಲ್ಲರೂ ಲೈಫ್ ಬೋಟ್ ಹತ್ತಿ ಹೋಗುತ್ತಿದ್ದಾರೆ. ಉಳಿದಿರುವ ಒಂದೇ ಒಂದು ಲೈಫ್ ಬೋಟ್ನಲ್ಲಿ ಒಬ್ಬರಿಗೆ ಮಾತ್ರ ಜಾಗ ಇದೆ. ಮುಳುಗುತ್ತಿರುವ ಹಡಗಿನಲ್ಲಿ ದಂಪತಿಗಳು ಮಾತ್ರ ಉಳಿದಿದ್ದಾರೆ. ಗಂಡ ಮತ್ತು ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತ್ರ ಲೈಫ್ ಬೋಟ್ಗೆ ಹೋಗಬಹುದು. ಇಬ್ಬರೂ ಯೋಚಿಸುತ್ತಿದ್ದಾರೆ. ಅಷ್ಟರಲ್ಲಿ ಗಂಡ ತನ್ನ ಹೆಂಡತಿಯನ್ನು ಮುಳುಗುವ ಹಡಗಿನಲ್ಲಿ ಬಿಟ್ಟು ಲೈಫ್ ಬೋಟ್ಗೆ ಹಾರಿಯೇ ಬಿಡುತ್ತಾನೆ. ಹೆಂಡತಿ ಹಿಂದಿನಿಂದ ಕೂಗುತ್ತಾ ಏನೋ ಹೇಳುತ್ತಿದ್ದಾಳೆ. ತರಗತಿಯಲ್ಲಿದ್ದ ವಿದ್ಯಾರ್ಥಿಗಳಿಗೆ ಈ ಕತೆ ಹೇಳುತ್ತಿದ್ದ ಟೀಚರ್ ಇಲ್ಲಿಗೆ ಕತೆ ಹೇಳುವುದನ್ನು ನಿಲ್ಲಿಸಿದರು ಮತ್ತು ಆ ಹಡಗಿನಲ್ಲಿ ಉಳಿದ ಪತ್ನಿ ತನ್ನ ಪತಿಯೊಂದಿಗೆ ಕೂಗಿ ಕೂಗಿ ಏನು ಹೇಳುತ್ತಿರಬಹುದು ಎಂದು ವಿದ್ಯಾರ್ಥಿಗಳನ್ನು ಕೇಳಿದರು. ಆಗ ಒಬ್ಬ ವಿದ್ಯಾರ್ಥಿ ಹೇಳಿದನು, ನೀನು ಎಂತಹ ಮೂರ್ಖ, ನಾನು ನಿನ್ನನ್ನು ಕುರುಡಾಗಿ ನಂಬಿದ್ದೆನು, ನನ್ನನ್ನು ಒಂಟಿಯಾಗಿ ಬಿಟ್ಟು ನೀನು ಹಾರುತ್ತಿರುವೆಯಲ್ಲ ಎಂದು. ಒಬ್ಬ ವಿದ್ಯಾರ್ಥಿ ಮೌನವಾಗಿ ಕುಳಿತಿದ್ದ. ಟೀಚರ್ ಅವನಿಗೆ ನೀನು ಏನು ಹೇಳುತ್ತೀಯ ಎಂದು ಕೇಳಿದರು. ಅವನು, ನಮ್ಮ ಮಗುವನ್ನು ಯಾವುದೇ ತೊಂದರೆ ಬರದೆ ಚೆನ್ನಾಗಿ ನೋಡಿಕೊಳ್ಳಿ ಎಂದಿರಬಹುದು. ಟೀಚರ್ಗೆ ಆಶ್ಚರ್ಯ, ಈ ಕತೆ ನಿನಗೆ ಮೊದಲೇ ಗೊತ್ತಿತ್ತಾ ಎಂದು ಕೇಳಿದರು. ಆಗ ಅವನು ತಲೆ ಅಲ್ಲಾಡಿಸಿದ, ಇಲ್ಲ, ಈ ಕತೆ ನನಗೆ ಗೊತ್ತಿಲ್ಲ. ನನ್ನ ತಾಯಿ ಅನಾರೋಗ್ಯದಿಂದ ಸಾಯುವ ಸ್ಥಿತಿಯಲ್ಲಿದ್ದಾಗ ನನ್ನ ತಂದೆಗೆ ಹೇಳುತ್ತಿದ್ದರು, ನಮ್ಮ ಮಗುವನ್ನು ಹುಷಾರಾಗಿ ನೋಡಿಕೊಳ್ಳಿ. ಈ ವೇಳೆ ಶಿಕ್ಷಕರ ಕಣ್ಣಲ್ಲಿ ನೀರು ತುಂಬಿತ್ತು. ಈ ಕಥೆಯಲ್ಲಿ ಹೆಂಡತಿಯು ಅದನ್ನೇ ಹೇಳುತ್ತಾಳೆ. ಈಗ ಮತ್ತೆ ಈ ಕತೆಗೆ ಬಂದರೆ, ಗಂಡ ಮನೆ ತಲುಪಿ ಮಗಳನ್ನು ಅತಿ ಆಸ್ತಿಯಿಂದ ಕಾಪಾಡುತ್ತಾನೆ. ಚೆನ್ನಾಗಿ ಓದಿಸಿ ಮದುವೆ ಮಾಡಿ ಮಗಳಿಗೆ ಒಳ್ಳೆಯ ಜೀವನ ಕೊಟ್ಟು ಒಂದು ದಿನ ಕಣ್ಣು ಮುಚ್ಚುತ್ತಾನೆ. ಒಂದು ದಿನ ಅವಳು ತನ್ನ ಸಾಮಾನುಗಳನ್ನು ಕೂಡಿ ಹಾಕಿ ಪಕ್ಕಕ್ಕೆ ಇಡಬೇಕು ಎಂದು ತಂದೆಯ ವಸ್ತುಗಳನ್ನು ಪ್ಯಾಕ್ ಮಾಡುತ್ತಿದ್ದಾಳೆ. ಆಗ ಅಲ್ಲಿ ತಂದೆಯ ದಿನಚರಿ ಡೈರಿ ಸಿಕ್ಕಿತು ಮತ್ತು ಕುತೂಹಲದಿಂದ ಅದನ್ನು ತೆಗೆದು ಓದಿದಾಗ ಅದರಲ್ಲಿ ಅವನು ಈ ರೀತಿ ಬರೆದಿದ್ದನು, ಅಂದು ನಿನ್ನೊಂದಿಗೆ ಹಡಗಿನಲ್ಲಿ ಮತ್ತು ನೀರಿನ ಅಡಿಯಲ್ಲಿ ಮುಳುಗಲು ಮತ್ತು ಶಾಶ್ವತವಾಗಿ ನಿನ್ನೊಂದಿಗೆ ಇರಲು ಬಯಸಿದ್ದೆ. ಆದರೆ ನಮ್ಮ ಮಗಳನ್ನು ಯಾರು ನೋಡಿಕೊಳ್ಳುತ್ತಾರೆ? ನಿನ್ನನ್ನು ಬದುಕಿಸಬೇಕೆಂದುಕೊಂಡರೆ ನೀನು ಮಾರಣಾಂತಿಕ ಕಾಯಿಲೆಯ ಕೊನೆಯ ಹಂತದಲ್ಲಿದ್ದೆ ಮತ್ತು ಸಾವಿನ ಅಂಚಿನಲ್ಲಿದ್ದಿ. ಹೀಗಿದ್ದಾಗ ನಮ್ಮ ಮಗಳನ್ನು ನೋಡಿಕೊಳ್ಳುವವರು ಯಾರು? ಇದೆಲ್ಲ ಯೋಚಿಸಿಯೇ ನಾನು ಲೈಫ್ ಬೋಟಿಗೆ ಹಾರಿದೆ. ನಾನು ಹೆಚ್ಚು ಯೋಚಿಸಿದರೆ ನಾನು ದುರ್ಬಲನಾಗುತ್ತೇನೆ ಎಂದು ನನಗೆ ಅನಿಸಿತು. ನನ್ನ ಹೃದಯದಲ್ಲಿ ಎಷ್ಟು ನೋವಿರುವುದೆಂದು ನಿನ್ನ ಹೊರತು ಬೇರೆ ಯಾರಿಗೂ ಅರ್ಥವಾಗುವುದಿಲ್ಲ ಎಂದು ಡೈರಿಯಲ್ಲಿ ಬರೆದುಕೊಂಡಿದ್ದನು. ಮೇಲ್ನೋಟಕ್ಕೆ ಏನನ್ನಾದರೂ ನೋಡಿ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ನಿರ್ಣಯಿಸಬಾರದು. ಅವರ ಜೀವನದಲ್ಲಿ ನಮಗೆ ತಿಳಿದಿಲ್ಲದ ಅನೇಕ ಆಳಗಳು ಇರಬಹುದು. ಯಾವುದೇ ಮನುಷ್ಯನನ್ನು ದೂಷಿಸಲು, ಅನುಮಾನಿಸಲು ಎಂದಿಗೂ ಆತುರಪಡಬೇಡಿ. ನಾವು ನಮ್ಮ ಕಣ್ಣಾರೆ ಕಂಡಿದ್ದು ಕೂಡ ಸುಳ್ಳಾಗಿರಬಹುದು, ನಮ್ಮ ಕಿವಿಯಾರೆ ಕೇಳಿದ್ದು ಸಹ ಸುಳ್ಳು ಸಾಬೀತಾಗಬಹುದು. ನಿಧಾನವಾಗಿ ಆಲೋಚನೆಯುಕ್ತ ನಿರ್ಧಾರ ನೆಮ್ಮದಿಯ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ. ಧನ್ಯವಾದಗಳು.